ಈಗ ಪೋಷಕ ನಡೆ ಅಂಗನವಾಡಿ ಕಾರ್ಯಕ್ರಮಕ್ಕೆ ಬಂದಂತ ಎಲ್ಲ ಪೋಷಕರಿಗೂ ಸ್ವಾಗತವನ್ನು ಕೋರುತ್ತಾ ನಾವು ಮಕ್ಕಳಿಗೆ ನಾವು ಏನ್ ಮಾಡ್ತೀವಪ್ಪ ಅಂದ್ರೆ ಬೆಳಗ್ಗೆಯಿಂದ ಹಿಡಿದು ಅಂದ್ರೆ 10 ಗಂಟೆಯಿಂದ ಹಿಡಿದು ಮಧ್ಯಾಹ್ನ 1 ನಾವು ಮುಕ್ತ ಆಟದಿಂದ ಹಿಡಿದು ಕ್ರಿಯಾತ್ಮಕ ಚಟುವಟಿಕೆಗಳಲ್ಲಿ 1 ತನಕ ನಾವು ಚಟುವಟಿಕೆ ಮಾಡ್ತೀವಿ. ಈ ದಿನದಂದು ಬೆಳಗ್ಗೆ ನಾವು ಆಟ ಅಂದ್ರೆ ಮುಕ್ತ ಆಟ ಆಡ್ತೀವಿ. ಈಗ ನೀವು ಬಂದು ಮುಕ್ತ ಆಟ ಆಡಿಸಿದ್ರಲ್ಲ, ಹೇಗಿತ್ತು ನಿಮ್ಗೆ ಮುಕ್ತ ಆಟ ಆಡಿದ್ರಲ್ಲ? ಚೆನ್ನಾಗಾಯ್ತು ನೋಡಿ. ಇಲ್ಲಿ ನಾವು ಇವನ್ ತಗೊಂಡಿದ್ದ ವಸ್ತುಗಳನ್ನು ನಾವು ಸ್ಥಳೀಯವಾಗಿ ತಗೊಂಡಿದ್ವಿ, ಹೌದಾ? ಇವಾಗ ಈ ಸ್ಥಳೀಯಗಳಂದ್ರೆ ಎಲೆಗಳಾಗಿರ್ಬೋದು, ದಾರದ ರೀಲ್ ಆಗಿರ್ಬೋದು, ಇವನ್ನೆಲ್ಲ ತಗೊಂಡಿದ್ರಲ್ಲ. ತಗೊಂಡು ನೀವು ಕೊಟ್ಟಂತ ನಾವು ಸಂಗ್ರಹಿಸಿದ್ದಾದ್ರಿ, ಹೌದಾ? ಇವ್ ನೀವೇ ಮಾಡಿದ್ರಲ್ಲ, ನಿಮ್ಗೆ ಹೆಂಗ್ ಅನ್ಸಿತ್ತು? ಇವಾಗ ಖುಷಿ ಅನ್ಸಿತಾ? ಇದನ್ನ ನೀವು ಇವಾಗ ಕೆಲಸ ಅಂದ್ರೆ ಇವಾಗ ಮಕ್ಕಳಿಗೆ ನಾವು ಮನೆಯಲ್ಲಿ ಏನ್ ಮಾಡ್ತೀವಿ ಅಂದ್ರೆ ಸ್ಕೂಲಿಂದ ಬಂದ ತಕ್ಷಣ ಮಕ್ಕಳಿಗೆ ಮೊಬೈಲ್ ಕೊಡ್ತೀವಿ ನಾವು ಜಾಸ್ತಿ. ಆಮೇಲೆ ಮೊಬೈಲ್ ಕೊಡೋದ್ರಿಂದ ಮಕ್ಕಳಿಗೆ ಎಷ್ಟೋ ಪರಿಣಾಮ ಬೀರುತ್ತಂತ ನಿಮ್ಗೂ ಗೊತ್ತಿದೆ, ಹೌದಾ? ಕಣ್ಣಿಗಳಲ್ಲಿ ಮೆದುಳಿನ ನರಗಳು ವೀಕ್ ಆಗ್ತಾವ, ಆಮೇಲೆ ಕೈಗಳ ನರಗಳೆಲ್ಲ ಕಣ್ಣು ಉರಿತಾವಲ್ಲ. ಅದಕ್ಕೋಸ್ಕರ ಏನ್ ಮಾಡ್ಕೊಂಡ್ರೆ ನೀವು ಕೆಲಸದ ಮುಗಿದ ನಂತರ ಆಮೇಲೆ ಮಕ್ಕಳಿಗೆ ಈ ಕ್ರಿಯಾತ್ಮಕ ಚಟುವಟಿಕೆ ಅಂದ್ರೆ ನೀವು ಮುಕ್ತ ಆಟದ ಒಂದು ಚಟುವಟಿಕೆಯನ್ನು ನೀವು ಮನೆಗೆ ಹೇಳ್ಕೊಡೋದ್ರಿಂದ ಮಕ್ಕಳಿಗೆ ಕೂಡ ನಿಮ್ಮ ಮಕ್ಕಳ ಮತ್ತು ಪ್ರೀತಿ ಬಾಂಧವ್ಯ ಕೂಡ ಜಾಸ್ತಿ ಆಗುತ್ತೆ. ಮಕ್ಕಳ ನಮ್ಮಮ್ಮ ನಮ್ಮ ಅಮ್ಮನ ಜೊತೆಗೆ ನಾವು ಆಡಿದೀವಿ ಅಂತಾರೆ ಮಗು ಕೂಡ ಬಹಳ ಖುಷಿ ಆಗುತ್ತಾ. ಆದ ನಂತರ ಮತ್ತೆ ಮಗುವಿನ ಬಾಂಧವ್ಯ ಕೂಡ ನಿಮ್ಗೆ ಕೂಡ ಜಾಸ್ತಿ ಆಗುತ್ತೆ. ಆಮೇಲೆ ಮಗುವಿಂದು ಸಣ್ಣ ಬುದ್ಧಿಬಲವಿರುತ್ತವೋ ಇದೇ ರೀತಿಯಾಗಿ ನಾವು ಈ ರೀತಿ ಒಂದು ಚಿತ್ರ ಹೇಳ್ಕೊಟ್ರಪ್ಪ ಅಂದ್ರೆ ಈ ರೀತಿ ಇಡಬೇಕಲ್ಲ ಅನ್ನೋದು ಕೂಡ ಅವರಿಗೆ ಒಂದು ನೇರವಾಗಿ ಅದು ಒಂದು ಬುದ್ಧಿ ಬೆಳವಣಿಗೆ ಕೂಡ ಆಗುತ್ತಾ. ಅದೇ ರೀತಿಯಾಗಿ ನೀವು ಈ ಕಾರ್ಯಕ್ರಮವನ್ನು ಬಂದು ಯಶಸ್ವಿಗೊಳಿಸಬೇಕಾಗಿ ತುಂಬಾ ಧನ್ಯವಾದಗಳು.